ಶಂಕರಣ್ಣ ಹಳ್ಳಿಯಲ್ಲಿ ಜಮೀನು ಮಾಡಿಕೊಂಡಿದ್ದವ. ಕೂಡು ಕುಟುಂಬ ಬೇರೆ. ಅಣ್ಣ ತಮ್ಮಂದಿರಲ್ಲಿ ಇಬ್ಬರು ನೌಕರಿಯ ನಿಮಿತ್ತ ಪೇಟೆಯಲ್ಲಿ ಸಂಸಾರ ಮಾಡಿದ್ದರು. ಶಂಕರಣ್ಣ ಮಾತ್ರ ಇನ್ನೊಬ್ಬ ತಮ್ಮನ ಜೊತೆ ಜಮೀನು ಮನೆ ನೋಡಿಕೊಂಡು ಹಳ್ಳಿಯಲ್ಲಿ ಇದ್ದ. ಶಂಕರಣ್ಣನ ಮಗ ಸಂತೋಷ ಓದಿನಲ್ಲಿ ಅಷ್ಟೇನು ಚುರುಕಿಲ್ಲದಿದ್ದರೂ ಸಾಮಾನ್ಯವಾಗಿ ಓದಿಕೊಂಡು ಹೋಗುತ್ತಿದ್ದ. ಆಗ ತಾನೇ PUC ಮುಗಿದಿತ್ತು. ಫಸ್ಟ್ ಕ್ಲಾಸ್ನಲ್ಲಿ ಪಾಸು ಮಾಡಿದ್ದ. ಅವನ ಗೆಳೆಯರೆಲ್ಲ ಇಂಜಿನಿಯರಿಂಗ್ ಓದಬೇಕೆಂದು CET ಪರೀಕ್ಷೆ ಬರೆದಿದ್ದರು. ಸಂತೋಷನೂ ಬರೆದಿದ್ದ. ಆದರೆ ಅವನಿಗೆ ಅಷ್ಟೇನೂ ಚೆನ್ನಾಗಿ ಮಾರ್ಕ್ಸ್ ಬಂದಿರಲಿಲ್ಲ. ಅವನಿಗೂ ತನ್ನ ಗೆಳೆಯರಂತೆ ತಾನು ಇಂಜಿನಿಯರಿಂಗ್ ಓದಬೇಕೆಂಬ ಆಸೆ. ಆದರೆ ಶಂಕರಣ್ಣನಿಗೆ ಸುತಾರಾಮ್ ಇಷ್ಟವಿಲ್ಲ. ಈ ಡಾಕ್ಟರ್ ಇಂಜಿನಿಯರ್ ಕಲಿಯುವುದೆಲ್ಲ ನಮ್ಮಂಥವರಿಗೆ ಗಗನ ಕುಸುಮ. ಊರಲ್ಲೇ ಕಾಲೇಜು ಓದಿದರೆ ಸಾಕು ಎನ್ನುವ ಭಾವನೆ ಅವರದ್ದು. ಅದಲ್ಲದೆ ಇಂಜಿನಿಯರ್ ಡಾಕ್ಟರ್ ಓದೋಕ್ಕೆಲ್ಲ ವರ್ಷಕ್ಕೆ ಲಕ್ಷಕ್ಕಿಂತ ಜಾಸ್ತಿ ಹಣ ಬೇಕು. ನಮ್ಮ ಜಮೀನಿನಲ್ಲಿ ಬೆಳೆ ಬೇರೆ ಒಂದೇ ಸಮ ಇರಲ್ಲ. ಬೆಳೆ ಇದ್ದರೆ ರೇಟ್ ಇಲ್ಲ, ರೇಟ್ ಇದ್ದರೆ ಬೆಳೆ ಇಲ್ಲ. ಅದರಲ್ಲೂ ಬಂದ ದುಡ್ಡನ್ನೆಲ್ಲ ಮಗನ ಓದಿಗೆ ಹಾಕಿಬಿಟ್ರೆ ತೋಟದ ಕೆಲಸ ಹೇಗೆ ಮಾಡಿಸೋದು, ಕೆಲಸದವರಿಗೆ ಹಣ ಹೇಗೆ ಹೊಂದಿಸೋದು, ಸಂಸಾರಕ್ಕೆ ಏನು ಮಾಡೋದು? ನಮ್ಮದು ಅವಿಭಕ್ತ ಕುಟುಂಬ. ಜಮೀನು ಬೇರೆ ಎಲ್ಲರಿಗೂ ಸೇರಿದ್ದು. ನಾಳೆ ಅಣ್ಣ ತಮ್ಮಂದಿರು ಏನಾದರೂ ತಕರಾರು ಮಾಡಿದರೆ ಅದು ಒಂದು ಸಮಸ್ಯೆಯೇ. ಎರಡು ತಲೆಯಾದರೂ ಸೇರಿತು, ಆದರೆ ಎರಡು ಜಡೆಗಳು ಸೇರಲಾರವು ಅಂತ ಹಿರಿಯರು ಹೇಳ್ತಾ ಇದ್ರು. ಅದೇನೋ 100ಕ್ಕೆ 100 ಸತ್ಯ. ಗಂಡಸರು ರಕ್ತ ಸಂಬಂಧಿಗಳು ಸರಿ, ಆದರೆ ಹೆಂಗಸರ ಬಾಯಿ ಸುಮ್ಮನಿದ್ದಿತೆ. ನಮ್ಮಂಥವರೆಲ್ಲ ದೊಡ್ಡ ದೊಡ್ಡ ಆಸೆ ಇಟ್ಕೊಂಡು ಕನಸು ಕಟ್ಟುವುದು ಆಕಾಶಕ್ಕೆ ಏಣಿ ಇಟ್ಟ ಹಾಗೆ ಸರಿ. ಅದೆಲ್ಲ ನೌಕರಿ ಇದ್ದವರಿಗೆ. ನೀನು ಹಳ್ಳಿಯಲ್ಲಿಯೇ ಇದ್ದು BCom ಓದು, ಮುಂದೆ ಹಣೆಯಲ್ಲಿ ಬರೆದ ಹಾಗೆ ಆಗುತ್ತೆ. ಕಾಲೇಜು ಓದಿದ ತಕ್ಷಣ ಕೃಷಿ ಮಾಡಬಾರ್ದು ಅಂತ ಏನೂ ಇಲ್ಲ. ಪ್ರಾಮಾಣಿಕವಾಗಿ ದುಡಿಯುವವರಿಗೆ ಯಾವ ಕೆಲಸ ಆದ್ರೇನು. ಪೇಟೆಯಲ್ಲಿ ಹಣ ಎಷ್ಟೇ ಬಂದರೂ ಖರ್ಚು ಕೂಡ ಅಷ್ಟೇ ಇರುತ್ತೆ. ತಟ್ಟಿದ್ದಕ್ಕೆ ಮುಟ್ಟಿದ್ದಕ್ಕೆಲ್ಲ ದುಡ್ಡೇ ಎಂದು ಬೇಸರದಲ್ಲಿ ಹೇಳಿದರು. ಆದರೆ ಮಗನದ್ದು ಒಂದೇ ಹಠ, ನಾನು ಓದೋದಿದ್ರೆ ಇಂಜಿನಿಯರಿಂಗ್ ಓದೋದು, ಇಲ್ಲಾಂದರೆ ಓದೋದೇ ಇಲ್ಲ. ನಿನ್ನ ಜಮೀನಿನಲ್ಲಿ ಒದ್ದಾಟ ಮಾಡೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನಾನು ಎಲ್ಲಾದರೂ ಹೋಗಿ ಜೀವನ ಮಾಡ್ತೀನಿ ಎಂದು ಕೂತ. 2 ದಿನ ಉಪವಾಸ ಮಾಡಿ ರೂಮ್ ಹೊಕ್ಕಿ ಮಲಗಿದ. ಮಾತಿಲ್ಲ, ಕಥೆಯಿಲ್ಲ. ಶಂಕರಣ್ಣನಿಗೆ ಉಭಯ ಸಂಕಟಕ್ಕೆ ಬಂತು. ಇದ್ದೊಬ್ಬ ಮಗ ಹೀಗೆ ಮುನಿಸಿಕೊಂಡು ಮನೆ ಬಿಟ್ಟು ಹೋದರೆ, ಅಥವಾ ಎಲ್ಲಾದರೂ ಹೋಗಿ ಜೀವಕ್ಕೆ ಏನಾದರೂ ಕುಂದು ತಂದುಕೊಂಡ್ರೆ. ಈಗಿನ ಮಕ್ಕಳಿಗೆ ಜೀವದ ಬೆಲೆನೇ ಗೊತ್ತಿಲ್ಲ. ಶಂಕರಣ್ಣನಿಗೆ ಮನಸ್ಸಿನಲ್ಲಿ ಸಣ್ಣ ಭಯವೂ ಹುಟ್ಟಿತು. ವಿಷಯ ಅಲ್ಲಿಗೆ ಮುಗಿಯಲಿಲ್ಲ. ಮನೆಯ ಹೋಮ್ ಮಿನಿಸ್ಟರ್ ತನಕ ಹೋಯಿತು. ಇನ್ನೂ ಕೇಳಬೇಕೆ, ದೊಡ್ಡದಾದ ಬಾಂಬ್ ಸಿಡಿದೇ ಹೋಯಿತು. ಏನ್ರಿ, ನಿಮ್ಮ ಮಗುನು ನಿಮ್ಮ ಹಾಗೆ ಗದ್ದೆ ತೋಟದಲ್ಲಿ ಕೆಲಸ ಮಾಡ್ತಾ ಜೀವ ಸವಿಸ್ಬೇಕಾ? ಅವನು ಸಾಧನೆ ಮಾಡುವುದು ಬೇಡವಾ? ಇಷ್ಟು ವರ್ಷದಲ್ಲಿ ನೀವೇನು ಮಾಡಿದ್ದೀರೋ ಅದಕ್ಕಿಂತ ಹೆಚ್ಚು ಮಾಡೋಕೆ ಸಾಧ್ಯವಿಲ್ಲ. ನಾನು ಈ ಮನೆಗೆ ಬಂದು 20 ವರ್ಷ ಆಯಿತು. ನೀವು ಏನು ಮಾಡಿದ್ರಿ ಅಂತ ನಾನು ನೋಡಲಿಲ್ವಾ? ಅವತ್ತಿನಿಂದ ಇವತ್ತಿನವರೆಗೂ ಅದೇ ಗೆದ್ದಲು ಹಿಡಿದ ಮನೆ, ಹಿರಿಯರಿಂದ ಬಂದ ತೋಟ ಗದ್ದೆ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಿದ್ರಿ? ನಮಗೆ ಅಂತ ಒಡವೆಯೋ ವಸ್ತ್ರವೋ ಅಥವಾ ಬ್ಯಾಂಕ್ನಲ್ಲಿ ಡೆಪಾಸಿಟೋ? ನಿಮ್ಮ ತಮ್ಮಂದಿರಿಗೆಲ್ಲ ನಿಮ್ಮ ಹಾಗೇನಾ? ಅವರೆಲ್ಲ ಕಾರು ಮನೆ ಬಂಗಾರ ಅಂತ ಮಾಡಿಕೊಂಡು ಜುಮ್ ಅಂತ ತಿರುಗಾಡ್ತಾ ಇದ್ದಾರೆ. ಇನ್ನು ಅವರ ಹೆಂಡತಿಯರು ನನಗಿಂತ ಕಡಿಮೆ ಕಲಿತು ಬಂದವರು ಈಗ ನೋಡಿ, ಸ್ಪೀಕಿಂಗ್ ಕೋರ್ಸ್, ಸಂಗೀತ, ಹೊಲಿಗೆ, ಕಸೂತಿ, 1 2 ಎಲ್ಲ ಕ್ಲಾಸಿಗೂ ಸೇರಿಕೊಂಡು ಟಸ್ಸು ಪುಸ್ಸು ಎಂದು ಓಡಾಡ್ತಾರೆ. ನಾನು ಅವರನ್ನು ನೋಡಿ ಅಸೂಯೆ ಪಟ್ಟಿದ್ದೇ ಬಂತು. ಈ ಹಳ್ಳಿ ಕೊಂಪೆಯಲ್ಲಿ ಅಕ್ಷರ ಕಲಿತವರು ಕಲಿಯದೇ ಇದ್ದವರು ಎಲ್ಲರೂ ಒಂದೇ. ನಮ್ಮ ಜೀವನವಂತೂ ಹೀಗೆ ಕಳೀತು. ಇವನಾದರೂ ಮುಂದೆ ಕಲಿತು ನೌಕರಿ ಮಾಡಲಿ, ಮಗನಾದರೂ ಸುಖ ಕಂಡ್ರೆ ಅದೇ ಸಂತೋಷ. ಅದೇನೋ ಲೋನೋ ಪಾನೋ ಕೊಡ್ತಾರಲ್ಲ, ಅದನ್ನಾದರೂ ಮಾಡಿ ಓದಿಸಿ. ಲೇ ಕಾವೇರಿ, ಸಾಲ ಏನೋ ಸುಮ್ಮನೆ ಸಿಗೋದಿಲ್ಲ ಕಣೆ. ನಮ್ಮ ಜಮೀನಿನ ಕಾಗದ ಪತ್ರ ಕೊಡಬೇಕು, ತಿರುಗಾಟ ಮಾಡಬೇಕು. ಆಮೇಲೆ ಮಗನಿಗೆ ಓದು ಮುಗಿದು ಕೆಲಸ ಸಿಕ್ಕಿದ ಮೇಲೆ ಅದನ್ನು ಅಸಲು ಬಡ್ಡಿ ಸಮೇತ ತೀರಿಸಬೇಕು. ಅದೇನೇ ಇರಲಿ, ನನ್ನ ಮಗ ಮಾತ್ರ ಇಂಜಿನಿಯರಿಂಗ್ ಓದಬೇಕು ಅಂತ ಹಠ ಹಿಡಿದಾಗ ರಾತ್ರಿಯೆಲ್ಲ ಕುಳಿತು ಆಲೋಚನೆ ಮಾಡಿದ್ರು ಶಂಕರಣ್ಣ. ಅವರಿಗೂ ಹೆಂಡತಿ ಹೇಳುವುದರಲ್ಲಿ ಅರ್ಥ ಇದೆ ಅನಿಸಿತು. ನಾನಂತೂ ರೈತನಾಗಿ ಜೀವಮಾನವಿಡೀ ಕಷ್ಟಪಡುವುದೇ ಆಯಿತು. ಆಗಿನ ಕಾಲವೂ ಹಾಗೇ ಇತ್ತು. ಇಷ್ಟೆಲ್ಲ ಅವಕಾಶ ಪ್ರೋತ್ಸಾಹ ಏನೂ ಇರಲಿಲ್ಲ. ಅಲ್ಲದೆ ಎಲ್ಲರನ್ನೂ ಓದಿಸೋಕೆ ಹಣದ ಮುಗ್ಗಟ್ಟಿತ್ತು. ಜೊತೆಗೆ ಎಲ್ಲರೂ ಹೊರಗೆ ಹೊರಟು ಬಿಟ್ಟರೆ ಜಮೀನು ಮನೆ ಅಪ್ಪ ಅಮ್ಮನ ನೋಡೋರು ಯಾರು ಅನ್ನೋದು ಸಮಸ್ಯೆಯಾಗಿತ್ತು. ಅದಕ್ಕೆ ತಾನು ಮನೆಯಲ್ಲಿ ಇದ್ದು ತಮ್ಮಂದಿರನ್ನು ಓದಿಸಿದ್ದ. ಅವರೆಲ್ಲ ಈಗ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದು ಲಕ್ಷ ಲಕ್ಷ ಎಣಿಸ್ತಾ ಇದ್ರು. ಶಂಕರಣ್ಣ ಮಾತ್ರ ಹೇಗಿದ್ದಾನೋ ಹಾಗೇ ಇದ್ದ. ಹೀಗಂತೂ ಕೆಲಸ ಮಾಡುವ ಶಕ್ತಿಯು ಕಡಿಮೆಯಾಗಿ ಕೆಲಸದವರು ಸಿಗದೆ ಹೊರಗಿನ ಜನರಿಗೆ 2 ಪಟ್ಟು ಹಣ ಕೊಟ್ಟು ಜಮೀನು ಗೇಯಿಸುತ್ತಿದ್ದ.
ಅದು ಟೈಮಿಗೆ ಸರಿಯಾಗಿ ಕೆಲಸ ನಡೆಯದೆ ಫಸಲಿನಲ್ಲೂ ಏರುಪೇರು ಆಗುತ್ತಿತ್ತು. ಅದಕ್ಕೂ ಸರಿಯಾದ ರೇಟು ಸಿಕ್ಕದೆ ಅದೃಷ್ಟ ಇದ್ದವನಿಗೆ ಲಕ್ಷ್ಮಿ ಎನ್ನುವಂತಾಗಿತ್ತು. ಬಂದ ಹಣವೆಲ್ಲ ಕೆಲಸದವರಿಗೆ ತೋಟ ಗದ್ದೆಗೆ ಗೊಬ್ಬರ ಮಣ್ಣು ಅಂತ ಕೊಟ್ಟೇ ಹೋಗ್ತಾ ಇತ್ತು. ಈ ಗದ್ದೆಯ ಕೆಲಸವಂತೂ ಅಕ್ಕಿ ತಂದು ಉಂಡಿದ್ದಕ್ಕಿಂತ ಹೆಚ್ಚು ಖರ್ಚು. ಭೂಮಿ ತಾಯಿ ಬರಡು ಬಿಡಬಾರ್ದು, ಕಷ್ಟವೋ ನಷ್ಟವೋ ನಾವು ಬೆಳೆದ ಅನ್ನ ಅಂತ ಉಣ್ಣೋದಷ್ಟೇ ಉಳಿದಿತ್ತು. ಎಲ್ಲರೂ ಹೇಳಿದ ಹಾಗೆ ರೈತನಿಗೆ ಮಾತ್ರ ಉಳಿಗಾಲವಿಲ್ಲ. ಈ ನೌಕರಿ ಮಂದಿಗೆಲ್ಲ ಪ್ರತಿ ತಿಂಗಳಿನ ವರಮಾನ ನೋಡಿ ಖರ್ಚು ವೆಚ್ಚವನ್ನು ಸಮದೂಗಿಸಿಕೊಳ್ಳಬಹುದು, ಅದರಲ್ಲೇ ಇಷ್ಟು ಅಂತ ಉಳಿತಾಯನೂ ಮಾಡಬಹುದು. ಆದರೆ ರೈತನಿಗೆ ಹಾಗಲ್ಲ. ವರ್ಷಕ್ಕಿಷ್ಟು ಅಂತ ಜಮೀನು ಗೇಣಿಸಲು ಹಾಕಿದರೆ ಮಾತ್ರ ಫಸಲು ಸಿಗುವುದು. ಇನ್ನು ಕೆಲಸಗಳು ಒಬ್ಬನೇ ಮಾಡುವಂಥದ್ದಲ್ಲ, 4 ಜನ ಸೇರಿದ್ರೆ ಮಾತ್ರ ಸಾಧ್ಯ. ಕೆಲಸ ಮಾಡೋರಿಗೆ ಹೇಳ್ದಷ್ಟು ಕೊಡಬೇಕು. ಇಲ್ಲಿ ನಮ್ಮ ಬುದ್ಧಿಶಕ್ತಿ ಜೊತೆ ದೈಹಿಕ ಶ್ರಮವು ಅಷ್ಟೇ ಮುಖ್ಯ. ಇದರ ಜೊತೆಗೆ ಪ್ರಕೃತಿ ನೆರವು ಬೇಕೇ ಬೇಕು. ಬಿಸಿಲು ಮಳೆ ಚಳಿ ಎಲ್ಲವೂ ಸರಿಯಾಗಿ ಆದರೆ ಪರವಾಗಿಲ್ಲ. ಅಲ್ಲಿ ಏನಾದರೂ ಬದಲಾವಣೆಯಾದರೆ ಎಲ್ಲವೂ ಅಲ್ಲೋಲ ಕಲ್ಲೋಲ. ನಮ್ಮ ಗೋಳು ಯಾರ ಹತ್ರ ಹೇಳೋದು? ಏನಾದರೂ ಆಗಲಿ ಹೆಂಡತಿ ಹೇಳುವುದು ತಪ್ಪಿಲ್ಲ ಅನಿಸಿತು. ಇದೆಲ್ಲ ತಲೆಬಿಸಿಯೇ ಬೇಡ. ಹೆಂಗಾದರೂ ಸಾಲ ಮಾಡಿ ಮಗನಿಗೆ ಇಂಜಿನಿಯರಿಂಗ್ ಓದಿಸಿ ಬಿಡಬೇಕು ಎಂದು ನಿರ್ಧರಿಸಿದ್ದ ಶಂಕರಣ್ಣ. ಮಗನ ವಿದ್ಯಾಭ್ಯಾಸದ ಸಾಲಕ್ಕಾಗಿ ಸುಮಾರು 2 ತಾಸಿನಿಂದ ಶಂಕರಣ್ಣ ಬ್ಯಾಂಕಿನ ಒಳಗೆ ಬೆಂಚಿನ ತುದಿಗೆ ಕುಳಿತಿದ್ರು. ಕಳೆದ 3 ದಿವಸಗಳಿಂದ ಆತ ಮಗನ ಲೋನಿಗೋಸ್ಕರ ಓಡಾಡ್ತಾ ಇದ್ರು. ಆದರೆ ಬ್ಯಾಂಕ್ ಮ್ಯಾನೇಜರ್ ಕಶ್ಯಪ್ ರಾವ್ ಸಿಕ್ಕಿರಲಿಲ್ಲ. ಅದಕ್ಕೆ ಇವತ್ತು ಬ್ಯಾಂಕ್ ಶುರುವಾಗುವ ಮೊದಲೇ ಬಂದು ಕಾಯ್ತಾ ಇದ್ರು. ಅವರು ಕುಳಿತಿದ್ದಂತೆ ಎಷ್ಟೊಂದು ಜನರು ಬಂದು ಹಣ ಇಡೋದು ತೆಗೆದುಕೊಂಡು ಹೋಗೋದು ಮಾಡ್ತಾ ಇದ್ರು. ಆದರೆ ಶಂಕರಣ್ಣ ಮಾತ್ರ ಕುಳಿತಲ್ಲೇ ಇದ್ರು. ಈ ಬ್ಯಾಂಕಿನವರೇ ಹಾಗೆ. ಅವರಿಗೆ ದುಡ್ಡು ಇಡುವುದಿದ್ರೆ ಎಲ್ಲ ಕೆಲಸವನ್ನು ಬೇಗ ಮಾಡಿಕೊಡ್ತಾರೆ. ಅದೇ ತೆಗೆಯುವ ಸಮಯದಲ್ಲಿ ಅಥವಾ ಲೋನಿನ ವಿಚಾರದಲ್ಲಿ ಆ ರೂಲ್ಸ್ ಈ ರೂಲ್ಸ್ ಅಂತ 10 ಸಾರಿ ಅಲೆದಾಡಿಸ್ತಾರೆ. ಅಂತೂ ಮಧ್ಯಾಹ್ನ 12:30 ಹೊತ್ತಿಗೆ ಮ್ಯಾನೇಜರ್ ಬಂದರು. ಕಾಗದ ಪತ್ರಗಳನ್ನು ನೋಡಿ ಪುನಃ ನಾಳೆ ಬನ್ನಿ ಎಂದರು. ಶಂಕರಣ್ಣನಿಗೆ ಒಂದು ಕೆಲಸಕ್ಕೆ ಎಷ್ಟು ತಿರುಗಾಟ ಮಾಡಬೇಕಪ್ಪ ಎನಿಸಿ ಬೇಸರವಾಯಿತು. ಆದರೆ ಬ್ಯಾಂಕಿನವರಿಗೂ ಇಂತಹ ಎಷ್ಟೋ ಜನ ಬರ್ತಾರೆ. ನೋಡುತ್ತಿದ್ದಂತೆ ಎಷ್ಟೋ ಜನರು ಮೋಸ ವಂಚನೆ ಮಾಡಿ ತಾವು ಸಿಕ್ಕಿಕೊಳ್ಳುವುದರ ಜೊತೆಗೆ ಬ್ಯಾಂಕಿನವರನ್ನು ಸಿಕ್ಕಿಸಿದ ಎಷ್ಟೋ ಉದಾಹರಣೆಗಳಿವೆ. ಅದಕ್ಕೆ ಇಂತಹ ವಿಚಾರಗಳಲ್ಲಿ ಸಾಕಷ್ಟು ಪರಿಶೀಲಿಸಿ ಕೆಲಸ ಮಾಡಿಕೊಡ್ತಾರೆ. ಇದೆಲ್ಲ ಶಂಕರಣ್ಣನಿಗೆ ಏನು ತಿಳಿಯುತ್ತದೆ? ಆತ ತನ್ನ ಕೆಲಸವಾಗಲಿಲ್ಲವೆಂದು ಬ್ಯಾಂಕಿನವರಿಗೊಂದಿಷ್ಟು ಬೈಯುತ್ತಾ ಹೋದ. ಮಾರನೇ ದಿವಸ ಪುನಃ ಬಂದ ಶಂಕರಣ್ಣ. ಬ್ಯಾಂಕಿನ ರೂಲ್ಸ್ ಪ್ರಕಾರ ಲೋನ್ ಏನೋ ಸ್ಯಾಂಕ್ಷನ್ ಆಯಿತು. ಆಮೇಲೆ ಬೆಂಗಳೂರಿನಲ್ಲಿದ್ದ ಮಗನನ್ನು ಕರೆಸಿ ಕಾಲೇಜಿನ ಕಾಗದ ಪತ್ರಗಳನ್ನು ತರಿಸಿ ಎಲ್ಲವನ್ನು ಅವನ ಹೆಸರಿಗೆ ಮಾಡಿ ಮುಗಿಸುವಷ್ಟರಲ್ಲಿ ಶಂಕರಣ್ಣನ ಚಪ್ಪಲಿ ಅರ್ಧ ಸವೆದಿತ್ತು. ಈ 1 ತಿಂಗಳ ಹಿಂದೆ ಮಗ ಸಂತೋಷ್ ಇಂಜಿನಿಯರಿಂಗ್ಗೆ ಓದುವುದೆಂದು ನಿರ್ಧರಿಸಿದ ಮೇಲೆ ಬ್ಯಾಂಕ್ ಮ್ಯಾನೇಜರ್ನಲ್ಲಿ ಲೋನಿನ ಬಗ್ಗೆ ವಿಚಾರಿಸಿಕೊಂಡು ಹೋಗಿದ್ದರು ಶಂಕರಣ್ಣ. ಲೋನ್ ಸಿಗುವುದು ಗ್ಯಾರಂಟಿ ಎಂದು ತಿಳಿದ ಮೇಲೆ ಪರಿಚಯದೊಬ್ಬರ ಬಳಿ ಕೈಗಡ ತೆಗೆದುಕೊಂಡು ಮಗನನ್ನು ಬೆಂಗಳೂರಿನ ಕಾಲೇಜಿಗೆ ಸೇರಿಸಿ ಹಾಸ್ಟೆಲ್ಗೂ ಅಡ್ಮಿಷನ್ ಮಾಡಿಸಿ ಅವನಿಗೆಲ್ಲ ವ್ಯವಸ್ಥೆ ಮಾಡಿ, ಇಷ್ಟು ದೊಡ್ಡ ನಗರದಲ್ಲಿ ನನ್ನ ಮಗನಿಗೆ ಒಳ್ಳೆಯ ನೌಕರಿ ಸಿಕ್ಕಿಬಿಟ್ಟರೆ ಅರ್ಧ ಕಷ್ಟ ಕಳೆದಂತೆ ಎಂದು ಮನಸ್ಸಲ್ಲಿ ಆಲೋಚಿಸುತ್ತಾ ಬಂದಿದ್ದರು ಶಂಕರಣ್ಣ. ಸಂತೋಷ್ನ ಇಂಜಿನಿಯರಿಂಗ್ ಆಗಲೇ 1 ವರ್ಷ ಮುಗಿದಿತ್ತು. ಮುಂದಿನ ಸೆಮಿಸ್ಟರ್ಗೆ ಹೋಗುವ ಮೊದಲು ರಜಕ್ಕೆ ಎಂದು ಮನೆಗೆ ಬಂದಿದ್ದ. ಹಾಸ್ಟೆಲಿನ ಊಟವು ಮೈಗೆ ಒಗ್ಗಿದಂತಿತ್ತು. ಒಳ್ಳೆ ದಷ್ಟಪುಷ್ಟವಾಗಿ ಬೆಳೆದಿದ್ದ. ಕೈಯಲ್ಲಿ ಒಂದು ಮೊಬೈಲ್ ಹಿಡಿದು ಸ್ಟೈಲಾಗಿ ಓಡಾಡುವ ಮಗನನ್ನು ನೋಡುವುದೇ ಅವರಿಗೆ ಹಬ್ಬವಾಗಿತ್ತು. ದೊಡ್ಡ ಆಫೀಸರಿಗೆ ಬರುವಂತೆ ಫೋನಿನ ಕರೆಗಳು ಬರ್ತಾ ಇದ್ದವು. ಒಮ್ಮೊಮ್ಮೆಯಂತೂ ಇಂಗ್ಲಿಷ್ನಲ್ಲಿಯೇ ಮಾತನಾಡ್ತಾ ಇದ್ದ. ಶಂಕರಣ್ಣನಿಗಂತೂ ಖುಷಿಯೋ ಖುಷಿ. ತನ್ನ ಸ್ನೇಹಿತರು ಬಂಧು ಬಳಗದವರ ಹತ್ರವೆಲ್ಲ ನನ್ನ ಮಗ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದರು. ತಾನೇನು ಕಡಿಮೆ ಎನ್ನುವಂತಿರುತ್ತಿತ್ತು ಅವರ ಭಾವ. ಇನ್ನು ಕಾವೇರಿಯ ಸಡಗರಕ್ಕಂತೂ ಎಣೆಯೇ ಇಲ್ಲ. ಮಗನ ಬಗ್ಗೆ ಕನಸು ಕಂಡಿದ್ದು. ಮಗನಿಗೆ ಕೆಲಸ ಸಿಕ್ಕಿದ ಮೇಲೆ ಓರಗಿತ್ತಿಯರ ಜೊತೆ ತಾನು ಸಮವಾಗಿ ಇದ್ದು ತೋರಿಸಬೇಕು ಎನ್ನುವ ಆಸೆ. ಅವನ ಮೊದಲ ಪಗಾರದಲ್ಲಿ ಒಂದು ರೇಷ್ಮೆ ಸೀರೆ ಬೇಕೇ ಬೇಕು ಎಂದು ಹೇಳಬೇಕು. 1 ವರ್ಷದ ನಂತರ ಕಾರ್ ತಗೊಂಡು ಎಲ್ಲ ನೆಂಟರಿಷ್ಟರ ಮನೆಗೆ ಹೋಗಿ ಬರಬೇಕು. ಆಮೇಲೆ ಸೈಟು ಮನೆ ಗೃಹ ಪ್ರವೇಶ ಎಲ್ಲ ಆಗ್ತಾ ಹೋಗುತ್ತೆ. ಕಾವೇರಿಯ ಹಗಲುಗನಸಿಗೆ ತಡೆ ಇರಲಿಲ್ಲ. ಸಂತೋಷನಿಗೆ 4 ಸೆಮಿಸ್ಟರ್ ಮುಗಿಯುವ ಹೊತ್ತಿಗೆ 2 ಮೊಬೈಲ್ ಸೆಟ್ ಆಯಿತು. 1 ಕಂಪ್ಯೂಟರ್ ಬಂತು. ಲೋನಿನ ದುಡ್ಡೆಲ್ಲ ಖರ್ಚಿಗೆ ಎಲ್ಲಿ ಸಾಲುತ್ತೆ? ಶಂಕರಣ್ಣ ಪ್ರತಿ ತಿಂಗಳು ಮಗನಿಗೆ ಹಣ ಕಳಿಸುತ್ತಿದ್ದ. ಆದರೆ 5ನೇ ಸೆಮಿಸ್ಟರ್ಗೆ ಕಾಲೇಜಿನಿಂದ ಲೆಟರ್ ಬಂತು. ಆತ 2 ವಿಷಯದಲ್ಲಿ ಫೇಲ್ ಆಗಿದ್ದ. ಬ್ಯಾಂಕಿನ ಲೋನ್ ಸಹ ನಿಂತು ಹೋಯಿತು. ಹಾಸ್ಟೆಲ್ನಲ್ಲಿ ಓದೋಕೆ ಸರಿಯಾಗಲ್ಲ. ಅಲ್ಲದೆ ಇತ್ತೀಚೆಗೆ ಊಟ ತಿಂಡಿನೂ ಸರಿಯಾಗಿ ಒಗ್ಗಲ್ಲ.
ಪಿಜಿಯಲ್ಲಿ ಇರ್ತೀನಿ ಎಂದ ಮಗ. ಆದರೆ ಹಣ ಹೇಗೆ ಹೊಂದಿಸುವುದು ಎನ್ನುವ ತಲೆಬಿಸಿ ಶಂಕರಣ್ಣನಿಗೆ. ನಮಗೆ ಹಳ್ಳಿಲಿ ಇದ್ದವರಿಗೆ ಹೇಗಾದರೂ ಕಳೆಯುತ್ತದೆ. ಪಾಪ ಓದುವ ಹುಡುಗ, ಹೊರಗಡೆ ಜೀವನ ತ್ರಾಸು. ಅವನಿಗೆ ಕಡಿಮೆಯಾಗಬಾರ್ದು ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ಹಣ ಕಳಿಸ್ತಾ ಇದ್ರು. ಆದರೆ ಮಗ ಸಂತೋಷ 5ನೇ ಸೆಮಿಸ್ಟರ್ನಲ್ಲಿ ಹಾಗೇ ಕುಳಿತ. ಮುಂದೆ ಹೋಗೋಕ್ಕೂ ಅವಕಾಶವೇ ಆಗಲಿಲ್ಲ. ಶಂಕರಣ್ಣನ ದುಡ್ಡು ಮಾತ್ರ ನೀರು ಖರ್ಚಾದಂತೆ ಆಗುತ್ತಿತ್ತು. ಒಂದು ದಿವಸ ಸಂತೋಷಿದ್ದ ಪಿಜಿ ಓನರ್ನಿಂದ ಲೆಟರ್ ಬಂತು. ನಿಮ್ಮ ಮಗ 3 ತಿಂಗಳಿನಿಂದ ಊಟ ಮತ್ತು ಬಾಡಿಗೆ ಹಣ ಕಟ್ಟಿಲ್ಲ, ಕೂಡಲೇ ವ್ಯವಸ್ಥೆ ಮಾಡಿ, ಇಲ್ಲದಿದ್ದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿ ಎಂದು. ಶಂಕರಣ್ಣನಿಗೆ ಹೃದಯಾಘಾತವಾಗುವುದೊಂದೇ ಬಾಕಿ. ಹಾಗಿದ್ದರೆ ತಾನು ಕಳುಹಿಸಿದ ಹಣವಿಲ್ಲಿ ಎಂಬ ಸಂಶಯವೂ ಬಂತು. ಒಂದು ದಿವಸ ಹೋಗಿ ನೋಡಿ ಬರೋಣವೆಂದರೆ ಬೆಂಗಳೂರಿನ ಹತ್ರವೇ. ಹೋಗಿ ಬರುವ ಖರ್ಚು, ಊಟ, ವಸತಿ ಎಂದು ಸುಮಾರು ಖರ್ಚು ಬರುತ್ತೆ. ಅದೇ ಉಳಿದ್ರೆ ಮಗನಿಗೆ 1 ತಿಂಗಳ ಖರ್ಚಿಗಾದರೂ ಆಗುತ್ತೆ ಎನಿಸಿತು. ಪಾಪವನಿಗೆ ಏನು ತೊಂದರೆ ಆಯಿತು ಏನೋ ಎಂದು ತನ್ನ ಪರಿಚಯದವರು, ಹತ್ರವಾದವರು ಆದ ಮುರುಳಿ ಎಂಬವರಿಗೆ ಫೋನ್ ಮಾಡಿ ಮಗನ ಬಗ್ಗೆ ವಿಚಾರಿಸಲು ಹೇಳಿದ. ಆದರೆ ಮುರುಳಿ ಹೋದಾಗ ಸಂತೋಷ ಇರಲಿಲ್ಲ. ಇತ್ತೀಚೆಗೆ ಹೋಟೆಲ್, ಬಾರ್ ಎಂದು ತಿರುಗುವುದು ಜಾಸ್ತಿಯಾಗಿತ್ತು. ಸಾಲದ್ದಕ್ಕೆ ಯಾವುದೋ ಹುಡುಗಿಯ ಹಿಂದೆ ಬಿದ್ದು ಹಣವೆಲ್ಲ ನೀರಿನಂತೆ ಖರ್ಚಾಗ್ತಾ ಇತ್ತು. ಅದಕ್ಕೆ ಅಪ್ಪ ಎಷ್ಟು ದುಡ್ಡು ಕಳುಹಿಸಿದ್ರೂ ಸಾಲ್ತಾ ಇರಲಿಲ್ಲ. ಮುರುಳಿ ಎಲ್ಲ ವಿಚಾರವನ್ನು ಸೂಕ್ಷ್ಮವಾಗಿ ಶಂಕರಣ್ಣನಿಗೆ ತಿಳಿಸಿದ. ಮಗ ಹಾಳಾಗ್ತಾ ಇದ್ದಾನೆ ಎಂದಾಗ ಯಾವ ತಂದೆಗೆ ತಾನೇ ಸಂಕಟವಾಗುವುದಿಲ್ಲ. ಆತ ಇದನ್ನು ಕನಸಿನಲ್ಲೂ ನಿರೀಕ್ಷಿಸಿರಲಿಲ್ಲ. ಈಗಿನ ದಿನದಲ್ಲಿ ಮಕ್ಕಳ ಜೊತೆ ಹೇಗಿರಬೇಕು ಎಂಬುದೇ ಅರ್ಥವಾಗುವುದಿಲ್ಲ. ಮಕ್ಕಳು ಹೆತ್ತವರ ಮನಸ್ಥಿತಿಯನ್ನಾಗಲಿ ಪರಿಸ್ಥಿತಿಯನ್ನಾಗಲಿ ಅರ್ಥ ಮಾಡಿಕೊಳ್ಳುವ ಗೋಜಿಗೆ ಹೋಗುವುದಿಲ್ಲ. ಬೈದು ಬುದ್ಧಿ ಹೇಳುವ ವಯಸ್ಸೂ ಅಲ್ಲ. ಒಂದು ಹೇಳಿದರೆ ಕಡಿಮೆ, ಇನ್ನೊಂದು ಹೇಳಿದರೆ ಹೆಚ್ಚು. ಏನಾದರೂ ಆಗಲಿ ತಾವೇ ಖುದ್ದಾಗಿ ಮಗನಿದ್ದಲ್ಲಿ ಹೋಗಿ ಸ್ವಲ್ಪ ತಿಳುವಳಿಕೆ ಹೇಳುವುದರಲ್ಲಿ ತಪ್ಪಿಲ್ಲ ಎನಿಸಿತು. ಶಂಕರಣ್ಣ ಹೆಂಡತಿಗೆ ಏನು ಹೇಳುವುದಕ್ಕೆ ಹೋಗಲಿಲ್ಲ. ಆದರೆ ಅದೇ ದಿವಸ ರಾತ್ರಿ ಫೋನ್ ಬಂತು. ಸಂತೋಷ ಗೆಳೆಯರ ಜೊತೆಗೆ ಪಾರ್ಟಿಗೆ ಹೋದಾಗ ಕುಡಿದದ್ದು ಹೆಚ್ಚಾಗಿ ಅವರಲ್ಲೇ ಜಗಳ, ಹೊಡೆದಾಟ ನಡೆದು ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ದರು. ಸುದ್ದಿ ತಿಳಿದದ್ದೇ ಶಂಕರಣ್ಣ ಬೆಂಗಳೂರಿಗೆ ಹೊರಟ. ಕಾವೇರಕ್ಕನಿಗೂ ಸಂಶಯ ಬಂತು. ಇನ್ನು ಮುಚ್ಚಿಡುವುದಕ್ಕಿಂತ ಹೇಳಿದರೆ ನಿಜ ಸ್ಥಿತಿ ತಿಳಿಯುತ್ತದೆ ಎನಿಸಿ ಎಲ್ಲವನ್ನೂ ಹೇಳಿದ. ಕಾವೇರಿ, ನಾವು ತಪ್ಪು ಮಾಡಿಬಿಟ್ವಿ ಕಣೆ. ಮಕ್ಕಳನ್ನು ಅತಿಯಾಗಿ ನಂಬಿ ಸಲಿಗೆ ಕೊಟ್ಟಿದ್ದು ಹೆಚ್ಚಾಯಿತೋ ಅಥವಾ ಕಾಳಜಿ ಮಾಡಿದ್ದು ಕಡಿಮೆಯಾಯಿತೋ ಗೊತ್ತಾಗುತ್ತಿಲ್ಲ. ನಾವೆಲ್ಲಿ ಎಡವಿದ್ವಿ? ಅಲ್ಲ, ಮನೆಯಲ್ಲಿ ಬಂಗಾರದಂಥ ಆಸ್ತಿ. ಕೆಲಸ ಮಾಡಿಕೊಂಡಿದ್ದರೆ ಊಟಕ್ಕೆ ಏನೂ ತೊಂದರೆ ಇರಲಿಲ್ಲ. ಹಿರಿಯರಿಂದ ಬಂದ ಜಮೀನು, ಮನೆ ಎಲ್ಲ ಇತ್ತು. ಆದರೆ ಈಗಿನ ಮಕ್ಕಳಿಗೆ ಇದೆಲ್ಲ ಲೆಕ್ಕಕ್ಕೆ ಇಲ್ಲ. ಕಾಲಬುಡದಲ್ಲಿದ್ದದ್ದು ಕಸಕ್ಕೆ ಸಮ. ಶ್ರಮ ಪಡದೆ ದಿಢೀರ್ ಹಣ ಗಳಿಸುವ ಆಸೆ. ನಾಳೆ ಒಳ್ಳೆಯದಾದರೆ ಎಲ್ಲರೂ ಖುಷಿ ಪಡ್ತಾರೆ. ಅದೇ ಇವನ ತರಹ ಆದರೆ ಜನ ಆಡ್ಕೊಂಡು ನಗ್ತಾರೆ. ನವಿಲು ಕುಣಿತು ಅಂತ ಕೆಂಬೂತ ಕುಣಿತಂಗೆ ಆಯಿತು. ನಮಗಿದೆಲ್ಲ ಬೇಕಿರಲಿಲ್ವೇ ಎಂದು ನೊಂದುಕೊಂಡ ಶಂಕರಣ್ಣ. ಕಾವೇರಕ್ಕ ಅನುಭವಿಸಲು ಆಗದೆ, ಯಾರ ಹತ್ರನೂ ಹೇಳ್ಕೊಳ್ಳಲಾಗದೆ ಒಳಗೊಳಗೆ ವೇದನೆ ಪಡುತ್ತಾ ಬಾಯಿಗೆ ಸೆರಗು ಒತ್ತಿ ಮಗ ಮನೆಗೆ ಬಂದರೆ ಸಾಕು, ಮತ್ತೇನು ಬೇಡ ಎಂದು ಮುಸು ಮುಸು ಅಳುತ್ತಾ ಒಳ ನಡೆದರೆ ಶಂಕರಣ್ಣ ಬೆಂಗಳೂರಿಗೆ ಹೊರಡುವುದಕ್ಕೆ ತಯಾರಿ ನಡೆಸಿದ. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.